ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರಗತೀಸ್ ಕಿಚನ್. ಇವತ್ತು ಮನೇಲಿ ಈಸಿಯಾಗಿ ಬೇಕ್ರಿ ಸ್ಟೈಲ್ ಒಳಗೆ ಬಿಸ್ಕೆಟ್ ಯಾವ ಥರ ಮಾಡೋದಂತ ನೋಡೋಣ. ಫಸ್ಟ್ ಅದಕ್ಕೆ ಏನೇನು ಬೇಕಂದರೆ ಬೆಣ್ಣೆ, ಸಕ್ಕರೆ ಪುಡಿ, ಮೈದಾ ಹಿಟ್ಟು, ಕಡಲೆ ಹಿಟ್ಟು, ಕಸ್ಟರ್ಡ್ ಪೌಡರ್, ಮಿಲ್ಕ್ ಮೇಡ್, ಬೇಕಿಂಗ್ ಪೌಡರ್ ಮತ್ತು ಏಲಕ್ಕಿ ಪುಡಿ, ಡ್ರೈ ಫ್ರೂಟ್ಸ್. ಇದಿಷ್ಟು ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್. ಈಗ ಯಾವ ಥರ ಮಾಡೋದಂದರೆ ಫಸ್ಟ್ ಈಗ ಒಂದು ಪಾತ್ರೆಗೆ ನಾವು ಏನು ಬೆಣ್ಣೆ ತೊಗೊಂಡಿರ್ತೀವಲ್ಲ ಅದನ್ನು ಮತ್ತು ಸಕ್ಕರೆ ಪುಡಿನೂ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದನ್ನು ಪೂರ್ತಿ ಸಾಫ್ಟ್ ಆಗೋ ತನಕ ಮಿಕ್ಸ್ ಮಾಡ್ಕೋಬೇಕು. ನಾನು ಮೆಜರ್ಮೆಂಟ್ ಎಲ್ಲ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿದ್ದೀನಿ, ನೀವು ಬೇಕಂದರೆ ಚೆಕ್ ಮಾಡ್ಕೋಬೋದು. ಈಗ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅದಕ್ಕೊಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀನಿ ಮತ್ತು ಇಲ್ಲಿ 4 ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ, 3 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಮತ್ತು 2 ಟೇಬಲ್ ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ ಹಾಕ್ಕೊಂಡು ಸ್ವಲ್ಪ ಮಿಲ್ಕ್ ಮೇಡನ್ನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ನೀಟಾಗಿ ಈ ಥರ ಕಲಿಸ್ಕೋಬೇಕು. ಇವಾಗ ಸ್ವಲ್ಪ ಡ್ರೈ ಅನಿಸಿದಾಗ ಮತ್ತೊಂದು ಸ್ವಲ್ಪ ನಾನು ಮಿಲ್ಕ್ ಮೇಡ್ ಹಾಕ್ಕೊಂಡಿದ್ದೀನಿ. ಬೇಕಂದರೆ ಸ್ವಲ್ಪ ಹಾಲನ್ನು ಹಾಕ್ಕೋಬೋದು ನೀವು. ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳಿ. ತೀರಾ ಡ್ರೈ ಅನಿಸಿದರೆ ಸ್ವಲ್ಪ ಮತ್ತೊಂದು ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ಕಲಿಸ್ಕೊಳ್ಳಿ. ನಾನು ಹಾಕ್ಕೊಂಡಿದ್ದೀನಿ ಮತ್ತೊಂದು ಸ್ವಲ್ಪ ಬೆಣ್ಣೆನ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಂಡು ಈಗ ಅದಕ್ಕೆ ಡ್ರೈ ಫ್ರೂಟ್ಸ್ ಹಾಕ್ಕೋಬೇಕು. ನೀಟಾಗಿ ಇವಾಗ ಸ್ವಲ್ಪ ಬೇಕಿಂಗ್ ಪೌಡ್ರ್ ಇರುತ್ತಲ್ಲ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೀಗ ಇದು ಹಿಟ್ಟು ರೆಡಿ ಆಗುತ್ತೆ ಬಿಸ್ಕೆಟ್ ಮಾಡಲಿಕ್ಕೆ. ಈಗ ನಾನು ಅದನ್ನು 2 ಭಾಗವಾಗಿ ಮಾಡ್ಕೊಂಡಿದ್ದೀನಿ ಹಿಟ್ಟನ್ನ. ಒಂದು ಸ್ಕ್ವೇರ್ ಶೇಪ್ ಒಳಗೆ ಯಾವ ಥರ ಮಾಡೋದಂತ ಒಂದು ತೋರಿಸ್ತೀನಿ, ಮತ್ತು ಸರ್ಕಲ್ ಶೇಪ್ ಒಳಗೆ ಯಾವ ಥರ ಮಾಡೋದಂತ ಒಂದು ನೋಡೋಣ. ಸೊ ಈಗ ಹಿಟ್ಟನ್ನ 2 ಭಾಗವಾಗಿ ಮಾಡ್ಕೊಂಡು ಎತ್ತಿಟ್ಕೊಳ್ಳಿ. ಈಗ ಅದ್ರೊಳಗೆ ಒಂದು ಪೋರ್ಷನ್ ತಗೊಂಡು ಇದು ಹೋಳಿಗೆ ಶೀಟ್ ಬರುತ್ತಲ್ಲ ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಮೇಲ್ಗಡೆ ಒಂದು ಶೀಟು, ಅದಕ್ಕೂ ನೀಟಾಗಿ ತುಪ್ಪ ಹಾಕ್ಕೊಂಡು ಸವರ್ಕೊಳ್ಳಿ, ಸೋ ದಟ್ ಅದು ಅಂಟಬಾರ್ದು ಅಂತ ಇಟ್ಟು. ಈಗ ಸ್ವಲ್ಪ ಲಟ್ಟಣಿಗೆಯಿಂದ ತೀರಾ ತೆಳ್ಳು ಕುದ್ದಬಾರ್ದು, ಸ್ವಲ್ಪ ದಪ್ಪ ಮೀಡಿಯಮ್ ಸೈಜ್ ಬರೋ ಹಂಗೆ ಸ್ವಲ್ಪ ದಪ್ಪನೇ ಬರಬೇಕು. ಅಂದರೆ ಬಿಸ್ಕೆಟ್ ಆ ಥರ ಸ್ವಲ್ಪ ಪ್ರೆಸ್ ಮಾಡ್ಕೊಂಡು ಸ್ವಲ್ಪ ಅಗಲ ಮಾಡ್ಕೊಳ್ಳಿ. ಅದನ್ನು ನೋಡಿ ಇಷ್ಟ ಆದರೆ ಸಾಕು. ಈಗ ಅದನ್ನು ನೀಟಾಗಿ ತೆಗೆದ್ಬಿಟ್ಟು ಈಗ ನಿಮಗೆ ಡೈಮಂಡ್ ಶೇಪ್ ಬೇಕಂದರೆ ಡೈಮಂಡ್ ಶೇಪ್, ಇಲ್ಲ ಸ್ಕ್ವೇರ್ ಶೇಪ್ ಬೇಕಂದರೆ ಸ್ಕ್ವೇರ್ ಶೇಪ್ ಒಳಗೆ ಕಟ್ ಮಾಡ್ಕೊಳ್ಳಿ. ನೋಡಿ ಈ ಥರ ನೀಟಾಗಿ ಬರ್ತದೆ, ಅದು ನೀಟಾಗಿ ತಕ್ಕೊಳ್ಳಿ. ಇವಾಗ ಸರ್ಕಲ್ ಯಾವ ಥರ ಮಾಡೋದಂತ, ಸರ್ಕಲ್ ಬಿಸ್ಕೆಟ್ ಯಾವ ಥರ ಮಾಡೋದಂತ ನೋಡೋಣ. ಈ ಥರ ಉದ್ದುದ್ದು ಅಂದರೆ ನೀಟಾಗಿ ಶೇಪ್ ಮಾಡಿಕೊಂಡು ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊತ ಬನ್ನಿ. ಇವಾಗ ಅದು ಒಂದೊಂದೇ ಉಂಡೆ ತೊಗೊಂಡು ಈ ಥರ ಪ್ರೆಸ್ ಮಾಡಿದರೆ ಮುಗೀತು. ಇಷ್ಟೇ ಈಸಿಯಾಗಿ. ಬೇಕಂದರೆ ಸರ್ಕಲ್ ಶೇಪ್ ಒಳಗೆ ಮಾಡ್ಕೊಬೋದು, ತುಂಬ ಸಿಂಪಲಾಗಿ ಆಗೋಗ್ಬಿಡುತ್ತೆ. ಇವಾಗ ಅದನ್ನು ಕೂಡ ಬೇಕಿಂಗ್ ಟ್ರೇನ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಅದ್ರ ಮೇಲೇ ನಾವೇನು ಬಿಸ್ಕೆಟ್ ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕಿಬಿಟ್ಟು ಸ್ವಲ್ಪ ಮೇಲ್ಗಡೆ ಡ್ರೈ ಫ್ರೂಟ್ಸ್ನ ಪ್ರೆಸ್ ಮಾಡ್ಕೊತಿದ್ದೀನಿ. ನಾನಿಲ್ಲಿ ಓವನ್ನ ಪ್ರೀ ಹೀಟಿಗೆ ಇಟ್ಟಿದ್ದೆ, 175 ಡಿಗ್ರಿ ಸೆಲ್ಸಿಯಸ್ಸು, ಒಂದು 10 ನಿಮಿಷ ಇಟ್ಟಿದ್ದೆ ನಾನು. ಇವಾಗ ನಾವು ಬಿಸ್ಕೆಟ್ ಇಟ್ಬಿಟ್ಟು ಟೈಮರ್ ಸೆಟ್ ಮಾಡಿದ್ದೀನಿ. ಅದೇ 175 ಡಿಗ್ರಿಗೆ ಮತ್ತೆ ಇಟ್ಟು 2 ಸೈಡ್ ಹೀಟ್ ಕೊಟ್ಬಿಟ್ಟು ನಾನಿಲ್ಲಿ ಒಂದು 15 ನಿಮಿಷ ಬಿಟ್ಟಿದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಬರುತ್ತಂತ. ಇಷ್ಟ ಆದರೆ ಇವತ್ತಿನ ವಿಡಿಯೋ ಮುಗೀತು. ನೋಡ್ಬೋದು ಮನೆಯಲ್ಲೇ ಎಷ್ಟು ಈಸಿಯಾಗಿ ಬೇಕ್ರಿ ಸ್ಟೈಲ್ ಬಿಸ್ಕೆಟ್ ಮಾಡ್ಕೋಬೋದು ಅಂತ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ.
ಥ್ಯಾಂಕ್ ಯು ಸೋ ಮಚ್.